Hello guys, welcome back to my YouTube channel. Hope you guys are doing great and fantastic. ನೀವು ನೋಡ್ಬೋದು ಎಲ್ಲಿದ್ದೀರಿ ಅಂತ ನಾವು ಕಾವೇರಿ ಕಾರ್ಸ್ ಹತ್ರ ಇದ್ದೀವಿ. ಪುರ ಮತ್ತು ಹೆಬ್ಬಾಳ ಮೇನ್ ರೋಡ್ ಇದು. ಸೊ ನಾವಿರೋದು ಭದ್ರಪ್ಪ ಲೇಔಟ್ ಹತ್ರ. ಇದು ದೇವಿನಗರ್ ಮೇನ್ ರೋಡ್ ಕೂಡ ಆಗಿರುತ್ತೆ. ಸೊ ಲ್ಯಾಂಡ್ ಮಾರ್ಕ್ ಬಂದುಬಿಟ್ಟು ರಿಲಯನ್ಸ್ ಡಿಜಿಟಲ್ ಮಾರ್ಟ್ ಇದೆ ಇಲ್ಲಿ. ಅಲ್ಲಿ ಕಾರ್ ತೊಗೊಳ್ಳೋದ್ರಿಂದ ನಿಮ್ಗೆ ಸಿಗೋ ಬೆನಿಫಿಟ್ಸ್ ಏನಪ್ಪ ಅಂತಂದರೆ 1 ಇಯರ್ ಫ್ರೀ ಮೇಂಟೆನೆನ್ಸ್ ಮತ್ತು ಅದರ್ ಬೆನಿಫಿಟ್ಸ್ ಕೂಡ ನಿಮಗೆ ಆ್ಯಡ್ ಆಗುತ್ತೆ ವಿತ್ ಇಂಜಿನ್ ವಾರಂಟಿ ಜೊತೆಗೆ. ಸೊ ಫಸ್ಟಲ್ಲೇ ನಮಗೊಂದು ಸ್ಕೋಡಾ ಕಾರ್ ಇದೆ. ಇದು ಬಂದುಬಿಟ್ಟು 2014 ಮಾಡಲ್ಲು, 72 ಕಿಲೋಮೀಟರ್ಸ್ ಓಡಿದೆ. ಡೀಸೆಲ್ ವೆಹಿಕಲ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ ಇದು. ಮತ್ತು ಇದನ್ನ ಕೋಟ್ ಮಾಡ್ತಾ ಇರೋದು 4,85,000 ಆಗಿರುತ್ತೆ. ಸೊ ಆನ್ ಟೇಬಲ್ ಬಂದರೆ ಕಸ್ಟಮರ್ಗೆ ನೆಗೋಷಿಯೇಟ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಗಾಡಿ ಕಂಡೀಷನ್ ನೋಡ್ಬೋದು, ಬಾಂಬ್ ಆಗಿದೆ. ಸೊ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಎಲ್ಲ ಶೋರೂಮ್ ಹಿಸ್ಟ್ರಿ ಎಲ್ಲ ಕೂಡ ಕೊಡ್ತಾರೆ ಇದನ್ನು. ಸೊ ಒಳಗಡೆ ಬನ್ನಿ, ಇನ್ನೂ ಬೇಜಾನ್ ಕಾರ್ಸ್ ಇದೆ, ನೋಡೋಣ ಒನ್ ಬೈ ಒನ್ನು. ಸಫಾರಿ ವೈಟ್ ಕಲರು. ಸೊ ಇದು ರೋಡ್ ಲೆಜೆಂಡ್ ಅಂತಲೇ ಹೇಳ್ಬೋದು ನಮ್ಮ ಟಾಟಾ ಕಂಪ್ನಿಯವ್ರ ಕಡೆಯಿಂದ. ಸೊ ಇದು ಬಂದುಬಿಟ್ಟು ನಮಗೆ 2014 ಮಾಡಲ್ ಆಗಿರುತ್ತೆ, ಸಫಾರಿ EX ವೇರಿಯಂಟು. ಮತ್ತು ಇದು ಕೂಡ ಸಿಂಗಲ್ ಓನರು. 92 ಕಿಲೋಮೀಟರ್ಸ್ ಓಡಿದೆ, 92,000 ಕಿಲೋಮೀಟರ್ಸ್ ಓಡಿದೆ. ಸೊ ಇದು ಬಂದುಬಿಟ್ಟು ಕೋಟ್ ಮಾಡ್ತಾ ಇರೋದು 5,95,000. ಸೊ ಆನ್ ಟೇಬಲ್ ಬಂದರೆ ಇನ್ನೂ ನೆಗೋಷಿಯೇಟ್ ಮಾಡೋ ಚಾನ್ಸಸ್ ಇದೆ ಇದು ಕೂಡ. ಸೊ ಗಾಡಿ ಟೈರ್ ಕಂಡೀಷನ್ ಕೂಡ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನಲ್ಲಿದೆ. ಇದು ಕೂಡ ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ. ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರಲಿ, ಒಂದು ಸಿಂಗಲ್ ಸ್ಕ್ರಾಚು ಡೆಂಟ್ ಕೂಡ ಇಲ್ಲ ಇದು. ವೆಹಿಕಲ್ ನೋಡೋಣ. ಸೊ ಇದು ಬಂದುಬಿಟ್ಟು 2015 Audi Q3 ಅಂತ. ಸೊ ಇದು 2015 ಮಾಡಲ್ ಆಗಿರುತ್ತೆ. ಇದು ಕೂಡ ಡೀಸೆಲ್ ವೇರಿಯಂಟು, 81,000 ಕಿಲೋಮೀಟರ್ ಆಗಿದೆ. ಸೊ ಇದನ್ನು ಕೋಟ್ ಮಾಡ್ತಾರೋ ಬಂದುಬಿಟ್ಟು 18,50,000 ಅಂತ. ಸೊ ಇದು ಕೂಡ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತಾರೆ. ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರಲಿ, ಯಾವುದೇ ಒಂದು ಇದಿಲ್ಲ. ಇನ್ಶೂರೆನ್ಸ್ ಕೂಡ ಇದೆ ಇದರಲ್ಲಿ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತು ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಪೇ ಮಾಡಿದ್ದಾರೆ. ಸೊ ಟೈರ್ ಕಂಡೀಷನ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಈವನ್ ಸಿಂಗಲ್ ಸ್ಕ್ರಾಚ್ ಕೂಡ ಇದ್ರ ಮೇಲೇನೂ ಇಲ್ಲ. ಒಂದು ನೋಡಿ, ಒಂದು ಚೂರು ಧೂಳು ಕೂಡ ಇಲ್ಲ, ಆ ಥರ ಮೇಂಟೈನ್ ಮಾಡಿರೋ ವೆಹಿಕಲ್ಸ್ ಇದು. ಇದು ಲೆಜೆಂಡ್ ಅಂತಲೇ ಹೇಳ್ಬೋದು. ಇನೋವಾ ಕ್ರಿಸ್ಟಾ ನನಗೂ ಒಂಥರ ಫೇವ್ರೇಟ್ ವೆಹಿಕಲ್ ಇದು. ಸೊ ಇನೋವಾ ಕ್ರಿಸ್ಟಾ ನೋಡ್ಬೋದು ಇಲ್ಲಿ. ಇದು ಬಂದುಬಿಟ್ಟು 2017 ಮಾಡಲ್ಲು, ಕ್ರಿಸ್ಟಾ ಸೆಕೆಂಡ್ ಓನರ್ ಆಗಿರುತ್ತೆ. ಸೀರೀಸು 2.8 Z ವೇರಿಯಂಟ್ ಇದು. ಮತ್ತು ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ. 85,000 ಕಿಲೋಮೀಟರ್ ಓಡಿದೆ. ಇದನ್ನು ಕೋಟ್ ಮಾಡ್ತಾರೆ ಬಂದು 21 ಲ್ಯಾಕ್ ಕೋಟ್ ಮಾಡ್ತಿದ್ದಾರೆ. ಸೊ ಆನ್ ಟೇಬಲ್ಗೆ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಟೈರ್ ಕಂಡೀಷನ್ಸ್ ಎಲ್ಲ ನೋಡ್ಬೋದು, ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈಗ ನಿಮಗೆ ವೈಟ್ ಬೇಡ ಅಂದರೆ ಇಲ್ಲಿ ರೆಡ್ ಕಲರ್ ಆಪ್ಷನ್ ಕೂಡ ಇದೆ, Audi Q3. ಸೊ ನೋಡ್ಬೋದು, ಇದು ಕೂಡ ಇಂಟೀರಿಯರ್ಸ್ ಅಂತೂ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಒಂದು ಮಾಡಲ್ ಬಂದುಬಿಟ್ಟು 2014 ಮಾಡಲ್ ಆಗಿರುತ್ತೆ, Audi Q3. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ. ಮತ್ತು ಇದು ಕೂಡ ಬೆಂಗಳೂರು ಗಾಡಿ ನೋಡ್ಬೋದು, ನಂಬರ್ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಕೂಡ 68,000 ಕಿಲೋಮೀಟರ್ಸ್ ಹೋಗಿದೆ. 18,35,000 ಕೋಟ್ ಮಾಡ್ತಿದ್ದಾರೆ, ಅಂದರೆ 18,35,000 ಕೋಟ್ ಮಾಡ್ತಾಯಿದ್ದಾರೆ. ರೋಡ್ ಲೆಜೆಂಡ್ ಅಂತಲೇ ಹೇಳ್ಬೋದು. ತುಂಬ ಅಫಿಷಿಯಲ್ಸು ಮತ್ತು ಪೊಲಿಟಿಷಿಯನ್ಸ್ ಯೂಸ್ ಮಾಡೋವಂಥ ಗಾಡಿ. ಸೊ ಇದು ಗಾಡಿ ಮೀರ್ಸೋ ಗಾಡಿ ಇನ್ನೊಂದು ಯಾವುದೂ ಇಲ್ಲ. ಸೊ ಆ ಥರ ಒಂದು ಕಾರ್ ಇದು. ಇದರ ಏನೋ ಒಂಥರ ರಾಯಲಿಟಿ ಮತ್ತು ಒಂದು ಗತ್ತು ಫೀಲ್ ಕೊಡುತ್ತೆ ಈ ಕಾರ್ನ ಓಡಿಸ್ತಾ ಇದ್ದರೆ. ಸೊ ಇದು ಬಂದುಬಿಟ್ಟು 2014 ಮಾಡಲ್ ಆಗಿರುತ್ತೆ, ಫಾರ್ಚುನರ್ 4x4 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ ಇದು ಬಂದುಬಿಟ್ಟು. ಮತ್ತು ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ. ಸಿಂಗಲ್ ಓನರ್ ವೆಹಿಕಲ್ಲು, 1,11,000 ಕಿಲೋಮೀಟರ್ ಓಡಿದೆ. ಇದನ್ನು ಕೋಟ್ ಮಾಡ್ತಾರೆ ಬಂದುಬಿಟ್ಟು 17,50,000 ಕೋಟ್ ಮಾಡ್ತಾಯಿದ್ದಾರೆ. ಮತ್ತು ಇದು ಬಂದುಬಿಟ್ಟು UP ರಿಜಿಸ್ಟ್ರೇಷನು. ಸೊ ಕರ್ನಾಟಕ ಬೋರ್ಡ್ಗೂ ಕನ್ವರ್ಟ್ ಮಾಡ್ತಾರೆ, ಬಟ್ ಅದಕ್ಕೆ ಸ್ವಲ್ಪ ಅಡಿಷ್ನಲ್ ಚಾರ್ಜಸ್ ಅನ್ನೋದು ಆಗಿರುತ್ತೆ. ಸೊ ನೋಡ್ಬೋದು, ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಇದಕ್ಕೂ ಕೂಡ ಶೋರೂಮ್ ಹಿಸ್ಟ್ರಿ ಮತ್ತು ಇನ್ಶೂರೆನ್ಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಟೈರ್ ಕಂಡೀಷನ್ ನೋಡ್ಬೋದು ಹೇಗಿದೆ ಅಂತ. ಸೊ ಇದು ಕೂಡ ಒಂದು ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಸೊ ನಮಗೆ ಲೆಜೆಂಡರ್ ವೆಹಿಕಲ್ ಅನ್ನೋದಿದೆ ಇಲ್ಲಿ. ಇದನ್ನು ಕೂಡ ನೋಡೋಣ ಯಾವ ಮಾಡಲ್ ಅಂತ. ಇದು ಕೂಡ ಒಂದು 2014 ಮಾಡಲ್ ಆಗಿರುತ್ತೆ, 2 ವೀಲ್ ಡ್ರೈವ್ ಆಗಿರುತ್ತೆ ಇದು ಫಾರ್ಚುನರ್. ಸಿಂಗಲ್ ಓನರು, 1,28,000 ಕಿಲೋಮೀಟರ್ಸ್ ಓಡಿದೆ. ಇದನ್ನು ಕೋಟ್ ಮಾಡ್ತಾ ಇರೋದು 17,50,000 ಕೋಟ್ ಮಾಡ್ತಾಯಿದ್ದಾರೆ. ಸೊ ಆನ್ ಟೇಬಲ್ಗೆ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ ಗೈಸ್, ರೆಡ್ ಬ್ಯೂಟಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, MG ಹೆಕ್ಟರ್ ಇದು 2020 ಮಾಡಲ್. ಇದು MG ಹೆಕ್ಟರ್ ಅಂತ ಹೇಳ್ತಾರೆ. ಇದರಲ್ಲಿ ಈ ವೇರಿಯಂಟ್ ಬಂದು ಶಾರ್ಪ್ ವೇರಿಯಂಟು. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 82,000 ಕಿಲೋಮೀಟರ್ ಹೋಗಿದೆ. ಮತ್ತು ಸಿಂಗಲ್ ಓನರ್ ಗಾಡಿ. ಇದನ್ನು ಕೋಟ್ ಮಾಡ್ತಾ ಇದ್ದು 14,15,000 ಕೋಟ್ ಮಾಡ್ತಾಯಿದ್ದಾರೆ. ಆನ್ ಟೇಬಲ್ಗೆ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಹಿಯರ್ ಎಂಡ್ ಆಫರ್ಸ್ ಅಂತಲೇ ಹೇಳ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ ನಿಮಗೆ 80% ಇದೆ, ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು.
ಇದಕ್ಕೂ ಕೂಡ ಶೋರೂಮ್ ಹಿಸ್ಟ್ರಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇದು ಬಂದು ಆಟೋಮೆಟಿಕ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ರೆನಾಲ್ಟ್ ಡಸ್ಟರ್ ಅಂತ 2015 ಮಾಡಲು, ಸಿಂಗಲ್ ಓನರ್ ಗಾಡಿ. ಜಸ್ಟ್ 66,000 ಕಿಲೋಮೀಟರ್ಸ್ ಓಡಿದೆ. ಇದನ್ನು ಕೋಟ್ ಮಾಡ್ತಾ ಇದ್ದು 6,50,000 ಕೋಟ್ ಮಾಡ್ತಾ ಇದ್ದಾರೆ. ಕಡಿಮೆ ಮಾಡ್ಬೋದು. ಸೊ ಮಹೀಂದ್ರಾ ಅವರ XUV 500 ಇದು ಕೂಡ ಒಂದು ಲೆಜೆಂಡರ್ ವೆಹಿಕಲ್ಲು. ಸೊ ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2014 ಮಾಡಲು, 1,16,000 ಕಿಲೋಮೀಟರ್ ಓಡಿದೆ. 4th ಓನರ್ ಆಗಿರುತ್ತೆ ಇದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ. ಹಿಸ್ಟ್ರಿ ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ. ಇದನ್ನು ಕೋಟ್ ಮಾಡ್ತಾ ಇರೋದು 7,75,000ಗೆ ಕೋಟ್ ಮಾಡ್ತಾ ಇದ್ದಾರೆ. ಸೊ ಆನ್ ಟೇಬಲ್ಗೆ ಬಂದರೆ ಹೆಚ್ಚು ಕಡಿಮೆ ವೇಗನಾರು. ಸೊ ಇದೊಂದು ಒಳ್ಳೆ ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ ಮೇಂಟೆನೆನ್ಸು ಮತ್ತು ಬಜೆಟ್ ಫ್ರೆಂಡ್ಲಿಯಲ್ಲಿ ಕೂಡ ಇದೆ ಕಾರ್ ಇದು. 2003 ಮಾಡಲು ಮಾರುತಿ ವೇಗನಾರು LXI ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 85,000 ಕಿಲೋಮೀಟರ್ಸ್ ಓಡಿದೆ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದನ್ನು ಕೋಟ್ ಮಾಡ್ತಾ ಇದ್ದು 1,80,000 ಕೋಟ್ ಮಾಡ್ತಾ ಇದ್ದಾರೆ. ಮೇ ಬಿ ಆನ್ ಟೇಬಲ್ಗೆ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಇನ್ನೊಂದು ಹ್ಯುಂಡೈ ಕಾರ್ನ ನೋಡ್ತಾ ಇದ್ರೆ ವೈಟ್ ಬ್ಯೂಟಿ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಒಂದು ಲಕ್ಸುರಿ ಕ್ಯಾಟಗಿರಿಯಲ್ಲಿ ಬರುತ್ತೆ, ಮಿಡ್ ವೇರಿಯಂಟಲ್ಲಿ. ಸೊ ಈ ಕಾರ್ ಬಂದುಬಿಟ್ಟು 2012 ಮಾಡಲು ಸನಾಟಾ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ಆಗಿರುತ್ತೆ. ಸೊ ಲೈಫ್ ಟೈಮ್ ಟ್ಯಾಕ್ಸನ್ನು ಪೇ ಆಗಿರುತ್ತೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 85,000 ಕಿಲೋಮೀಟರ್ ಓಡಿದೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಇದನ್ನು ಕೋಟ್ ಮಾಡ್ತಾ ಇರೋದು 6,75,000ಗೆ ಕೋಟ್ ಮಾಡ್ತಿದ್ದಾರೆ. ಸೊ ಆನ್ ಟೇಬಲ್ಗೆ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಸೊ ನಂಬರ್ ಬೇಕಾದರೆ ಸೇವ್ ಮಾಡ್ಕೊಳ್ಳಿ. ಗಾಡಿ ಕಂಡೀಷನ್ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ವೈಡ್ ಆಗಿದೆ. ಸೂಪರ್, ಒಂದು ಲಕ್ಸುರಿ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು ಇದು ಕಾರು. ಇದು ಈ ವೇರಿಯಂಟ್ ಬಂದುಬಿಟ್ಟು ಇಂಟೀರಿಯರ್ಸ್ ಕೂಡ ತುಂಬ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಂಬರ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ತೊಗೊಳ್ಳೋರಿದ್ರೆ ಆನ್ ಟೇಬಲ್ ಬನ್ನಿ, ಮಾತಾಡಿ ತೊಗೊಂಡೋಗಿ ಒಂದು ಹೊಸ ವರ್ಷನ 2020-25ನ ಒಂದು ಗ್ರ್ಯಾಂಡಾಗಿ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲೊಂದು ಹ್ಯುಂಡೈ i20 ಅಂತಲೇ ಹೇಳ್ಬೋದು. ಮೋಸ್ಟ್ ಡಿಮ್ಯಾಂಡೆಡ್ ಕಾರ್ ಇನ್ ಮಾರ್ಕೆಟ್ ಆ್ಯಸ್ ಆಫ್ ನೌ. ಫಸ್ಟ್ ಆಫ್ ಆಲ್ ಇದು ರೆಡ್ ಕಲರ್ ಕಾರು. ರೆಡ್ ಕಲರಲ್ಲೂ ಮಾರ್ಕೆಟಲ್ಲಿ ತುಂಬ ಕಡಿಮೆ ಕಾರ್ಸ್ ಇದೆ. 2009 ಮಾಡಲು i20 ಆಸ್ತಾ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಮತ್ತು ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 57,000 ಕಿಲೋಮೀಟರ್ಸ್ ಓಡಿದೆ ಇದು. ಮತ್ತು ಇದನ್ನು ಕೋಟ್ ಮಾಡ್ತಾ ಇರೋದು 3,50,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ಆನ್ ಟೇಬಲ್ಗೆ ಬಂದರೆ ಹೆಚ್ಚು ಕಡಿಮೆ ಮಾಡೋದು. ತುಂಬ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ಬೋದು. ರೆನಾಲ್ಟ್ ಕ್ವಿಡ್ ಇದು. ಸೊ ಇದು RXT ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೆಹಿಕಲ್ಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಮತ್ತು ಸಿಂಗಲ್ ಓನರ್ ಗಾಡಿ ಇದು. 2018 ಮಾಡಲು, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 62,000 ಕಿಲೋಮೀಟರ್ ಆಗಿದೆ. ಇದನ್ನು ಕೋಟ್ ಮಾಡ್ತಾ ಇರೋದು 4,35,000ಗೆ ಕೋಟ್ ಮಾಡ್ತಿದ್ದಾರೆ. ಆನ್ ಟೇಬಲ್ಗೆ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಗಾಡಿ ಮಾತ್ರ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಸೊ ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಬರ್ತಾ ಇದೆ. ಕಂಪ್ನಿ ಫಿಟೆಡ್ಡು ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರ್ತಿದೆ. ಯಾರಾದರೂ ಇನ್ನೋವಾ ನೋಡ್ತಿದ್ರೆ ಒಂದಲ್ಲ ಎರಡಲ್ಲ 3 ಕಾರ್ಗಳಿದೆ ಇಲ್ಲೊಂದು. ಎಲ್ಲ ಥರ ಕಲರ್ಸ್ ಕೂಡ ಇದೆ. ಅಲ್ಲೊಂದು ಸಿಲ್ವರು ಇದೆ. ಸೊ ಕೈಂಡ್ ಆಫ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಗ್ರೇ ಆಗಿದೆ. ಮತ್ತು ಇನ್ನೊಂದು ಗ್ರೇ ಕಲರ್ ಕಾರ್ ಇದೆ. ಸೊ ಇದು UP ರಿಜಿಸ್ಟ್ರೇಷನ್ ಆಗಿರುತ್ತೆ, ಇದು HR ರಿಜಿಸ್ಟ್ರೇಷನ್ ಆಗಿರುತ್ತೆ. ಮತ್ತು ಅದೊಂದು DL ರಿಜಿಸ್ಟ್ರೇಷನ್. 3 ಕಾರ್ಗಳಿದೆ. ಸೊ ಎಲ್ಲ KA ಬೋರ್ಡ್ಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ಸೊ ಫಸ್ಟ್ ಕಾರ್ ನೋಡೋಣ. ಸೊ ಈ ಕಾರ್ ಬಂದುಬಿಟ್ಟು 2014 ಆ್ಯಂಡ್ 15 ಮಾಡೆಲ್ ಆಗಿರುತ್ತೆ. ಅಂದರೆ 2014 ಮೇಕಿಂಗು, 15ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋವಂಥ ಕಾರ್ ಇದು. ಸೊ ಇನ್ನೋವಾ V ವೇರಿಯಂಟ್. ಇದು ಡೀಸೆಲ್ ಗಾಡಿ, ಫಸ್ಟ್ ಓನರ್ ಆಗಿರುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 97,000 ಕಿಲೋಮೀಟರ್ಸ್ ಓಡಿದೆ. ಇದನ್ನು ಕೋಟ್ ಮಾಡ್ತಾ ಇರೋದು 12,50,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ಟೈರ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ ನಿಮಗೆ 70% ಟೈರ್ಸ್ ಇದೆ. ಸೊ ಕಂಪ್ನಿ ಫಿಟ್ಟೆಡ್ ಏರ್ ಬ್ಯಾಗ್ಸ್ ಬರುತ್ತೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇದು ಡೀಸೆಲ್ ಗಾಡಿ ಇದು. ಸೊ ಆನ್ ಟೇಬಲ್ಗೆ ಬಂದರೆ ಹೆಚ್ಚು ಕಡಿಮೆ ಇನ್ನೂ ಒಂದು ನಮಗೆ ಇನ್ನೋವಾ ಇದೆ. ಸೊ ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟು, 2015 ಮಾಡಲು, 2.5 ಲೀಟರ್ V ವೇರಿಯಂಟ್ ಆಗಿರುತ್ತೆ ಇನ್ನೋವಾ. ಮತ್ತು ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಅನ್ನೋದು ಪೇ ಆಗಿದೆ. ಸಿಂಗಲ್ ಓನರ್ ಗಾಡಿ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 1,65,000 ಕಿಲೋಮೀಟರ್ಸ್ ಓಡಿದೆ. ಮತ್ತು ಇದನ್ನು ಕೋಟ್ ಮಾಡ್ತಿದ್ದಾರೆ 12,50,000 ಕೋಟ್ ಮಾಡ್ತಿದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ನೋಡ್ಬೋದು DL ರಿಜಿಸ್ಟ್ರೇಷನ್ ಆಗಿರುತ್ತೆ. ಕರ್ನಾಟಕ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. NOC ಕೂಡ ಅವೈಲೇಬಲ್ ಇದೆ.
ಕರ್ನಾಟಕ ನಂಬರ್ಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಮತ್ತು ಇನ್ನೊಂದು ಪೆಟ್ರೋಲ್ ವೇರಿಯಂಟ್ 2018 ಮಾಡಲ್ ಹೋಂಡಾ ಸಿಟಿ ವಿ ವರ್ಷನ್ ಸಿಂಗಲ್ ಓನರ್ ಗಾಡಿ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 68,000 ಕಿಲೋಮೀಟರ್ ಓಡಿದೆ, 7,75,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು. ಗಾಡಿ ನೋಡ್ಬೋದು, ಸಿಂಗಲ್ ಸ್ಕ್ರಾಚ್ ಕೂಡ ಎಲ್ಲ, ಶೋರೂಮ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ. ಪ್ಯೂರ್ KA ರಿಜಿಸ್ಟ್ರೇಷನ್ ಗಾಡಿ ಇದು. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ 90% ಟೈರ್ ಲೈಫ್ ಇದೆ. ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಒಂದಲ್ಲ ಅಂದರೆ ಇನ್ನೂ ಒಂದು ನಮಗೆ ಹೋಂಡಾ ಸಿಟಿ ಆಪ್ಷನ್ ಇದೆ. 2000 ಇದು ಕೂಡ ಹೋಂಡಾ ಸಿಟಿ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ನು. ಸೊ ಇದು ಬಂದುಬಿಟ್ಟು 2015 ಮಾಡಲು ಹೋಂಡಾ ಸಿಟಿ SV ವೇರಿಯಂಟ್ ಪೆಟ್ರೋಲ್ ವರ್ಷನ್ ಆಗಿರುತ್ತೆ. ಇದು ಸೆಕೆಂಡ್ ಓನರ್ ಆಗಿರುತ್ತೆ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 82,000 ಕಿಲೋಮೀಟರ್ ಓಡಿದೆ. ಸೊ ನಿಮಗೆ ಇದನ್ನು ಕೋಟ್ ಮಾಡ್ತಾರೆ 5,50,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಗಾಡಿ ನಂಬರ್ ಬೇಕಾದರೆ ನೋಡ್ಕೊಳ್ಳಿ, ಇಂಟ್ರೆಸ್ಟ್ ಇರೋರು ಬಂದು ತೊಗೊಂಡೋಗಿ. ಸೊ ವೈಟ್ ಬೇಡ ಅಂದರೆ ಗ್ರೇ ಕಲರು. ಸೊ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಈ ಕಲರ್ ಗಾಡಿ ಅಂತ. ಇದು ಕೂಡ ಹೋಂಡಾ ಸಿಟಿ 2009 ಮಾಡಲು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಕೂಡ ವಿ ವರ್ಷನ್ನು VI ಟೆಕ್ ಅಂತ ಹಾಕಿದ್ದಾರೆ. ಸೆಕೆಂಡ್ ಓನರ್ ಆಗಿರುತ್ತೆ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 77,000 ಕಿಲೋಮೀಟರ್ ಓಡಿದೆ, 3,80,000 ಕೋಟ್ ಮಾಡ್ತಾ ಇದ್ದಾರೆ. ಗಾಡಿ ತುಂಬ ವೆಲ್ ಮೇಂಟೈನ್ಡ್ ಆಗಿದೆ, ಯಾವುದೇ ಒಂದು ಸಿಂಗಲ್ ಡೆಂಟ್ ಆ್ಯಂಡ್ ಸ್ಕ್ರಾಚ್ ಏನೂ ಇಲ್ಲ. ನೋಡ್ಬೋದು ಗಾಡಿ ಕೂಡ ಇಂಟೀರಿಯರ್ಸ್ ಕೂಡ ತುಂಬ ಗ್ರ್ಯಾಂಡಾಗಿ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇನ್ನೊಂದು ಹ್ಯುಂಡೈ ಒಂಥರ ಲಕ್ಸುರಿ ಸಡನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಕೂಡ. ಸೊ ಹ್ಯುಂಡೈ ವೆರ್ನಾ ನೋಡ್ತಾ ಇದ್ದೀರಾ, SX ವೇರಿಯಂಟು 1.6 ಅಂತ ಹಾಕಿದ್ದಾರೆ. ಬನ್ನಿ ಯಾವ ಮಾಡಲು ಏನು ಎಷ್ಟು ಓಡಿದೆ ಅಂತ ನೋಡೋಣ ಈಗ. ಸೊ ಇದು ಬಂದು 2011 ವರ್ನಾ CRDI ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಬಂದು 69,000 ಕಿಲೋಮೀಟರ್ ಓಡಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇರುತ್ತೆ, ಪ್ಯೂರ್ ಕರ್ನಾಟಕ ಗಾಡಿ ಆಗಿರುತ್ತೆ. ಅದು ಬೆಂಗಳೂರು ರಿಜಿಸ್ಟ್ರೇಷನ್ನು. ನಂಬರ್ ಕೂಡ ಚೆನ್ನಾಗಿದೆ, ಫ್ಯಾನ್ಸಿ ನಂಬರ್ 7733. ಮತ್ತು 69,000 ಕಿಲೋಮೀಟರ್ ಆಗಿದೆ. ಇದನ್ನು 2011 ಮಾಡಲ್ ಆಗಿರುತ್ತೆ. ಡೀಸೆಲ್ ಗಾಡಿ ಇವಾಗ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿರುವಂಥ ಗಾಡಿ. ಸೊ ಇದನ್ನು ಅವ್ರು ಕೋಟ್ ಮಾಡ್ತಾ ಇರೋದು 4,75,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಮತ್ತು ಇಲ್ಲೊಂದು I10 ಇದೆ, 2011 ಮಾಡಲು I10 ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಇದು ಸೆಕೆಂಡ್ ಓನರ್ ಆಗಿರುತ್ತೆ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 61,000 ಕಿಲೋಮೀಟರ್ ಹೋಗಿದೆ. ಪೆಟ್ರೋಲ್ ಗಾಡಿ ಆಗಿರುತ್ತೆ, ಇದು ಮ್ಯಾನ್ಯುಯಲ್ ಪೆಟ್ರೋಲ್ ಗಾಡಿ ಆಗಿರುತ್ತೆ. ಇದನ್ನು 3,10,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಮ್ಮಿ ಆಗ್ಬೋದು. ಪ್ಯೂರ್ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ನಂಬರ್ ನೋಡ್ಬೋದು 2934 ಆಗಿರುತ್ತೆ. ಒಳ್ಳೆ ಗಾಡಿ ನಂಬರ್ ಅಂತಲೇ ಹೇಳ್ಬೋದು. ಇದು ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಟೈಪಲ್ಲಿದೆ ಇದು ಕಲರು. ಗಾಡಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ, ಶೋರೂಮ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ದ ಬ್ಯೂಟಿ ಆಫ್ ಮೆರೂನ್ ಕಲರ್ ಅಂತಲೇ ಹೇಳ್ಬೋದು. ಸೊ ಇದು ಮೆರೂನ್ ಕಲರ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಸ್ಕೋಡಾ ಲಾರಾ ಲಕ್ಸುರಿ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ತುಂಬ ವೆಲ್ ಮೇಂಟೈನ್ ವೆಹಿಕಲ್. ಇದು 2012 ಮಾಡಲ್ ಆಗಿರುತ್ತೆ. ಸ್ಕೋಡಾ ಲಾರಾ ಸೆಕೆಂಡ್ ಓನರು, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಇದು ಕೂಡ ಬೆಂಗಳೂರು ರಿಜಿಸ್ಟ್ರೇಟೆಡ್ ಆಗಿರುತ್ತೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 98,000 ಕಿಲೋಮೀಟರ್ ಹೋಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಈ ಗಾಡಿ ಇದು. ಸೊ ಇದನ್ನು ಕೋಟ್ ಮಾಡ್ತಾ ಇರೋದು 5,90,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ, ಕ್ಲಾಸಾಗಿ ಡಿಮ್ಯಾಂಡಲ್ಲಿ ಇರೋವಂಥ ಗಾಡಿ ಇದು ಹೋಂಡಾ ಜಾಜ್. ಸೊ 2016 ಮಾಡಲ್ಲು ಹೋಂಡಾ ಜಾಜ್ ಆಟೋಮೆಟಿಕ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇರುತ್ತೆ. ಇದರಲ್ಲಿ ಕೂಡ 48,000 ಓಡಿದೆ ಸ್ನೇಹಿತರೆ ಇದು ಕೂಡ ಗಾಡಿ. ಇದನ್ನು ಕೋಟ್ ಮಾಡ್ತಾ ಇರೋದು 5,75,000 ಕೋಟ್ ಮಾಡ್ತಿದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗೋದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಪ್ಯೂರ್ ಕರ್ನಾಟಕ ಗಾಡಿ ನೋಡ್ಬೋದು. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾರಾದರೂ ಬೇಕಾದರೆ ಬಂದು ತೊಗೊಳ್ಬೋದು. ವೈಟ್ ಕಲರು, ಎಲ್ಲೂ ಒಂದು ಸಿಂಗಲ್ ಸ್ಕ್ರಾಚ್ ಡಂಟ್ ಅಂತ ಏನೂ ಇಲ್ಲ. ಶೋರೂಮ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಮತ್ತೊಂದು ಕಾರ್ನ ನೋಡ್ತಾ ಇದ್ದೀವಿ, ರೆನಾಲ್ಡ್ ಕ್ವಿಡ್. ನಿಮಗೆ ಅಲ್ಲಿ ರೆಡ್ ಕಲರ್ ತೋರಿಸಿದೆ, ಇಲ್ಲಿ ವೈಟ್ ಕಲರ್ ಕಾರ್ ಇದೆ ನಿಮಗೆ. ಸೊ ಇದು ಕೂಡ ಒಂದು ಫ್ಯಾಮಿಲಿ ಬಜೆಟ್ ಫ್ರೆಂಡ್ಲಿ ಕಾರ್ ಅಂತಲೇ ಹೇಳ್ಬೋದು. ಸೊ ಇದೊಂದು 2022 ಮಾಡಲ್ಲು ರೆನಾಲ್ಡ್ ಕ್ವಿಡ್ RXT ವೇರಿಯಂಟ್ ಇದು. ಸೊ ಇದು ಕೂಡ ಸಿಂಗಲ್ ಓನರ್ ಗಾಡಿ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಬರೀ 13,000 ಓಡಿದೆ ಸ್ನೇಹಿತರೆ ಗಾಡಿ ಇದು. ಸೊ ಇದನ್ನು ಕೋಟ್ ಮಾಡ್ತಾ ಇರೋದು 5,25,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಗಾಡಿ ಮಾತ್ರ ತುಂಬ ಕ್ಲೀನ್, ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ಸ್ ಕೂಡ ಕ್ಲೀನಾಗಿದೆ. ಸೊ ಇದಕ್ಕೂ ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತಾರೆ. ಸೊ ನೋಡ್ಬೋದು, ವೆಲ್ ಮೇಂಟೈನ್ಡು. ಜಸ್ಟ್ 13,000 ಓಡಿದೆ ಅಷ್ಟೇ ಗಾಡಿ ಇದು.
ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಟಚ್ ಸ್ಪ್ರೇ, ಆಂಡ್ರಾಯ್ಡ್ ಕಾರ್ಡ್ ಪ್ಲೇ ಎಲ್ಲ ಸಿಗುತ್ತೆ ನಿಮಗೆ. ಇನ್ನೊಂದು ಇಲ್ಲಿ ಹೋಂಡಾ ಕಾರ್ ಇದೆ, ಹೋಂಡಾ ಮೊಬಿಲಿಯೋ ಅಂತ ಫ್ಯಾಮಿಲಿ ಕಾರ್. ಇದು ಆರಾಮಾಗಿ ಒಂದು 8 ಜನ ಕುತ್ಕೊಂಡು ಹೋಗೋ ಅಂಥ ಗಾಡಿ. ಇದು 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಇದು ಬಂದು 2015 ಹೋಂಡಾ ಮೊಬಿಲಿಯೋ ಸಿಂಗಲ್ ಓನರ್ ಗಾಡಿ, ವಿ ವೇರಿಯಂಟು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಕೂಡ 56,000 ಕಿಲೋಮೀಟರ್ ಓಡಿದೆ. ಇದನ್ನು ಕೋಟ್ ಮಾಡ್ತಾ ಇದ್ದು 5,75,000 ಕೋಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು HR ರಿಜಿಸ್ಟ್ರೇಷನ್ ಆಗಿರುತ್ತೆ, ಕರ್ನಾಟಕ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ, NOC ಟ್ರಾನ್ಸ್ಫರ್ ಕೂಡ ಮಾಡಿಕೊಡ್ತಾರೆ. ಸೊ ಅಡಿಷ್ನಲ್ ಚಾರ್ಜಸ್ ಅನ್ನೋದು ಅಪ್ಲೈ ಆಗುತ್ತೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಒಂದು SUV ಗಾಡಿ ನೋಡ್ತಾ ಇದ್ದೀರಿ, ಫೋರ್ಡ್ ವೆಹಿಕಲ್, ಹೈ ಡಿಮ್ಯಾಂಡ್ ಇರೋಂಥ ವೆಹಿಕಲ್ ಇದು. ನೋಡ್ತಾ ಇರ್ಬೋದು, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್, ಅದು ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ. ನಂಬರ್ ಕೂಡ ಚೆನ್ನಾಗಿದೆ. ತುಂಬ ಜನ ಎಂಡ್ ಆಗೋದು ಹೈ ಡಿಜಿಟಲ್ ಎಂಡ್ ಆಗಬೇಕು ಅಂತಾರೆ ಸೆಂಟಿಮೆಂಟಲ್ಲಿ. ಸೊ ಇಲ್ಲೇ ಒಂದು ಬ್ಲ್ಯಾಕ್ ಬ್ಯೂಟಿ ಇದೆ, ಎಕೋ ಸ್ಪೋರ್ಟು. ಇದು ಬಂದುಬಿಟ್ಟು 2017 ಮಾಡಲ್ ಆಗಿರುತ್ತೆ. ಎಕೋ ಸ್ಪೋರ್ಟ್ ಟೈಟೇನಿಯಮ್, ಸೆಕೆಂಡ್ ಓನರ್ ಆಗಿರುತ್ತೆ. 65,000 ಕಿಲೋಮೀಟರ್ ಆಗಿದೆ. ಇದನ್ನು 7,75,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಇದಕ್ಕೂ ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಇನ್ಶೂರೆನ್ಸ್ ಕೂಡ ಮಾಡಿಕೊಡ್ತಾರೆ. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಇನೋವಾ ಇದೆ, ಗ್ರೇ ಕಲರು. ಇದು ಕೂಡ 2014 ಮಾಡಲ್ಲು, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2.5 ಲೀಟರ್ ಮತ್ತು ಸಿಂಗಲ್ ಓನರು, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಂಪ್ನಿ ಇನ್ಶೂರೆನ್ಸ್ ಇದೆ. 1,33,000 ಓಡಿರೋಂಥ ಗಾಡಿ ಇದು. ಸೊ ಇದನ್ನು ಕೋಟ್ ಮಾಡ್ತಾ ಇರೋದು 12 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಇದಕ್ಕೂ ಕೂಡ ಶೋರೂಮ್ ಹಿಸ್ಟ್ರಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಎಲ್ಲೊಂದು ಸಿಂಗಲ್ ಡೆಂಟು ಸ್ಕ್ರಾಚ್ ಅನ್ನೋದು ಏನೂ ಇಲ್ಲ. ಟೈರ್ ಕಂಡೀಷನ್ ಕೂಡ ಇದೆ, 95% ಟೈರ್ ಕಂಡೀಷನ್ ಇದೆ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಅಂತಲೇ ಹೇಳ್ಬೋದು. ಇಂಟೀರಿಯರ್ಸ್ ಕೂಡ ವೆಲ್ ಮೇಂಟೈನ್ಡು, ಒಳ್ಳೆ ಫ್ಯಾಬ್ರಿಕ್ ಹಾಕಿ ಮಾಡಿದ್ದಾರೆ. ಸೂಟೇಬಲ್ ಥರ ಕಲರು ನೋಡಿ. ಇಂಟ್ರೆಸ್ಟ್ ಇರೋರು ಬಂದು ತೊಗೋಬೋದು. ಇದು ಕೂಡ ಮಿನಿ SUV ಸೆಗ್ಮೆಂಟಲ್ಲಿ ಬರುತ್ತೆ. ಮಹೀಂದ್ರ ಅವರ ಬೊಲೆರೋ, ಲೆಜೆಂಡ್ರಿ ವೆಹಿಕಲ್ಲು, ನ್ಯೂ ಶೇಪ್ ಬೊಲೆರೋ. ಇದು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್, ತುಂಬ ಬಾಂಬಾಗಿ ಕಾಣಿಸ್ತಾ ಇದೆ ಗಾಡಿ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್, KA63 ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದು ಬಂದು 2022 ಮಾಡಲ್. ಇದು ಓನರ್ ಗಾಡಿ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇರುತ್ತೆ. ಬರೀ 14,000 ಓಡಿದೆ ಗಾಡಿ ಇದು. ಸೊ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಅಂತಲೇ ಹೇಳ್ಬೋದು, ಶೋರೂಮ್ ಗಾಡಿನೇ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೊಟ್ಟು ಮಾಡಿರೋದು 10,95,000 ಕೊಟ್ಟು ಮಾಡ್ತಾರೆ. 10,95,000 ಕೊಟ್ಟು ಮಾಡ್ತಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಗಾಡಿ ಕಂಡೀಷನ್ ನೋಡ್ಬೋದು, ತುಂಬ ಕ್ಲೀನಾಗಿದೆ, ಮಾಸಾಗಿ ಕಾಣಿಸ್ತಾ ಇದೆ. ಇಲ್ಲೊಂದು SUV ಇದೆ, ಹ್ಯುಂಡೈ ಅವರ ಮೋಸ್ಟ್ ಪಾಪ್ಯುಲರ್ ವೆಹಿಕಲ್ ಆನ್ ರೋಡ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು 2018 ಮಾಡಲ್ಲು, ಕ್ರೇಟಾ CRDI 1.4 ಲೀಟರ್ ಮತ್ತು ಸಿಂಗಲ್ ಓನರ್ ಗಾಡಿ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. 76,000 ಓಡಿದೆ ಗಾಡಿ ಇದು. ಇದು ಬಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದನ್ನು ಕೊಟ್ಟು ಮಾಡ್ತಾ ಇರೋದು 9,95,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಬಂದು ತೊಗೊಳ್ಳಿ. ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಇದು. ಓಕೆನಾ? ಸೊ ಯಾರಾದರೂ ಎಟಿಗೆ ನೋಡ್ತಾ ಇದ್ದಾರೆ, ಇಲ್ಲಿ 2 ಆಪ್ಷನ್ ಇದೆ ನಮಗೆ. ಇಲ್ಲೊಂದು ಲೈಟ್ ಬ್ಲೂ ಒಂದು ಇದೆ ವಿತ್ ಸಿಲ್ವರ್. ಸೊ 2 ಮಿಕ್ಸ್ಡ್ ಕಲರ್ ಅಂತಲೇ ಹೇಳ್ಬೋದು. ಇಲ್ಲಿ ಮತ್ತು ಪ್ಯೂರ್ ಸಿಲ್ವರ್ ಒಂದಿದೆ, ಗ್ರೇ ಒಂದು ಸಿಲ್ವರ್ ಕಲರಲ್ಲಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಇದೊಂದು 2015 ಮಾಡಲ್ ಆಗಿರುತ್ತೆ. ಎರ್ಟಿಗಾ ZDI ಪ್ಲಸ್ ಅಂತ, ಸಿಂಗಲ್ ಓನರ್ ಗಾಡಿ, ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 92,000 ಹೋಗಿದೆ. ಡೀಸೆಲ್ ಗಾಡಿ ಆಗಿರುತ್ತೆ. ಡೀಸೆಲ್ ಗಾಡಿಗೆ ಹೈ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ಸೊ ಇದನ್ನು ಕೋಟ್ ಮಾಡ್ತಾ ಇರೋದು 7,80,000 ಕೋಟ್ ಮಾಡ್ತಿದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಬನ್ನಿ. ಸೊ ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಬಂದುಬಿಟ್ಟು ಪ್ಯೂರ್ ಇದು DL ಗಾಡಿ ಆಗಿರುತ್ತೆ. ಸೊ ಇದನ್ನು ನಿಮಗೆ KA ಬೋರ್ಡ್ಗೆ ಮಾಡಿಕೊಡ್ತಾರೆ. ನಂಬರ್ ಕೂಡ ಚೆನ್ನಾಗಿದೆ, 2121. ಸೊ ಒಳ್ಳೆ ಫ್ಯಾನ್ಸಿ ನಂಬರ್ ಅಂತಲೇ ಹೇಳ್ಬೋದು. ಸೊ KA ನಂಬರ್ಗೆ ಕನ್ವರ್ಟ್ ಆಗೋದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಇನ್ನೂ ಒಂದು ಎರ್ಟಿಗಾ ಇದೆ, 2016 ಮಾಡಲು, ಸೇಮ್ ಅದೇ ವೇರಿಯಂಟ್. ಇದು ಕೂಡ 2016 ಮಾಡಲು ಎರ್ಟಿಗಾ ZDI ಪ್ಲಸ್. ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. DL ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಇದು 88,000 ಓಡಿದೆ. 8,75,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಇದಕ್ಕೂ ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರು ಮತ್ತು NOC ಕೂಡ ಪ್ರೊವೈಡ್ ಮಾಡ್ತಾರೆ. ವಿತ್ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಮೇಡ್ ಫಾರ್ ಮೆನ್ ಅಂತ ಹೇಳ್ತಾರೆ. ಇದೊಂದು ಬೊಲೆರೋ ಕಾರ್. ಇದು ಅಷ್ಟು ಗಟ್ಟಿಯಾಗಿರುತ್ತೆ ಗಾಡಿ. ಇದು 2014 ಮಾಡಲ್ಲು, ಬೊಲೆರೋ ZLX ವೇರಿಯಂಟ್. ಇದು 4th ಓನರ್ ಆಗಿರುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 95,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವೇರಿಯಂಟ್ ಗಾಡಿ ಇದು. ಇದನ್ನು ಕೊಟ್ಟು ಮಾಡ್ತಾರೆ 4,95,000ಗೆ ಕೊಟ್ಟು ಮಾಡ್ತಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡೋದು ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ. ಇದು ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾರೆ, ಹೊಂಡೈ ಅವರ ಲೋವೆಸ್ಟ್ ಬಡ್ಜೆಟಲ್ಲಿ ಒಂದು ಹೈ ಫೀಚರ್ಸ್ ಇರೋವಂಥ ಹ್ಯುಂಡೈ ವೆನ್ಯೂನ ನೋಡ್ತಾ ಇದ್ದೀರಿ ನಾವು. ಇದು ಕಪ್ಪ ವೇರಿಯಂಟ್ ಆಗಿರುತ್ತೆ. ವೆನ್ಯೂ SX 1.2 ಕಪ್ಪ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ,
ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 37 ಕಿಲೋಮೀಟರ್ ಓಡಿದೆ ಸ್ನೇಹಿತರೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಗಾಡಿ ಇದು. ಇದನ್ನು 10,75,000 ಕೋಟ್ ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಲೈಫ್ ಇದು ಮತ್ತು ಶೋರೂಮ್ ಇಷ್ಟರು ಕೂಡ ಪ್ರೊವೈಡ್ ಮಾಡ್ತಾರೆ. ಇಲ್ಲೂ ಅಷ್ಟೇ ಒಂದು ಸಿಂಗಲ್ ಸ್ಕ್ರ್ಯಾಚ್ ಆಗಿರ್ಬೋದು, ಡಂಟ್ ಆಗಿರ್ಬೋದು ಯಾವುದೂ ಇಲ್ಲ. ಇಂಟೀರಿಯರ್ಸ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇವನ್ ಟೈರ್ಸ್ ಕಂಡೀಷನ್ ಕೂಡ ಅಪ್ ಟು 80% ಇದೆ. ನಿಮಗೆ ನೋಡ್ಬೋದು ಇಂಟೀರಿಯರ್ಸ್ ಕೂಡ ತುಂಬ ಗ್ರ್ಯಾಂಡಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಲೋ ಬಜೆಟಲ್ಲಿ ಒಂದು ಲಕ್ಸುರಿ ಕಾರ್ ನೋಡ್ತಾ ಇದ್ದಾರೆ, ಒಂದು ತುಂಬ ಕ್ವಾಲಿಟಿ ಇರೋ ಸ್ಪೋರ್ಟ್ಸ್ ವೇರಿಯಂಟ್ ಕಾರ್ ಇದು. ಸೊ ಇದು ಬಂದುಬಿಟ್ಟು ಆಡಿ A6 ಆಗಿರುತ್ತೆ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. 3.5 TDI ಒಂದು ಫುಲ್ಲಿ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಇದು. 2016 ಆಡಿ A6 ಏರ್ ಮ್ಯಾಟಿಕ್ ಸಿಂಗಲ್ ಓನರ್ ಗಾಡಿ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 1,10,000 ಕಿಲೋಮೀಟರ್ ಓಡಿದೆ. ಇದನ್ನು ಕೊಟ್ಟು ಮಾಡ್ತಾ ಇರೋದು 23,25,000 ಕೊಟ್ಟು ಮಾಡ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಆಗ್ಬೋದು. ಗಾಡಿ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೋ ಒಂದು ಸಿಂಗಲ್ ಸ್ಕ್ರ್ಯಾಚ್ ಡಂಟ್ ಕೂಡ ಇಲ್ಲ. ಟೈಯರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ ಇದರಲ್ಲಿ. ಎಲ್ಲ 4 ವೀಲ್ಸ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಇದರಲ್ಲಿ ಈ ಥರ ಫೀಚರ್ ಇಲ್ಲ ಅಂತಲೇ ಇಲ್ಲ. ಆ ಥರ ಒಂದು ಗಾಡಿ ಇದು. ಹೈ ಸ್ಟ್ಯಾಂಡರ್ಡ್ ಒಂದು ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಇದು.